everyone, welcome back to my channel. Hello, ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ನಾನು ಲಾಸ್ಟ್ ಪ್ರೀವಿಯಸ್ ವ್ಲಾಗಲ್ಲಿ ಹೇಳಿದೆ ಅಲ್ವಾ. ಸೊ ನಮ್ಮ ಚಿಕ್ಕಮ್ಮ, ನಮ್ಮ ದೊಡ್ಡಮ್ಮ ಮತ್ತು ಮಮ್ಮಿ ಎಲ್ಲ ಚಿಕ್ಕಪೇಟೆಗೆ ಹೋಗಿ ಬಟ್ಟೆ ತೊಗೊಂಬರ್ಬೇಕು ಅಂತ ಹೋಗಿದ್ದಾರೆ ಅಂದ್ಬಿಟ್ಟು. ಸೊ ಅವರು ಅವತ್ತು ಬಟ್ಟೆ ಅವ್ರಿಗೆ ಯಾವುದೂ ಇಷ್ಟ ಆಗಿಲ್ಲ ಅಂದ್ಬಿಟ್ಟು ಬಟ್ಟೆ ತೊಗೊಂಬಂದಿಲ್ಲ. ಬಟ್ ಸ್ವಲ್ಪ ಆಕ್ಸೆಸರೀಸ್ ತೊಗೊಂಬಂದಿದ್ದಾರೆ, ಲೈಕ್ ಇಯರಿಂಗ್ಸ್ ಮತ್ತು ಕ್ಲೀಬ್ಸ್. ಸೊ ಎಲ್ಲ ತೊಗೊಂಬಂದಿದ್ದಾರೆ, ಲೈಕ್ ಬ್ಯಾಂಗಲ್ಸ್ ಎಲ್ಲ ತೊಗೊಂಬಂದಿದ್ದಾರೆ. ಲೈಕ್ ನಾನು ಫಸ್ಟು ಎಲ್ಲ ಬ್ಯಾಂಗಲ್ಸ್ ಏನೇನು ತಂದಿದ್ದಾರೆ ಅದೆಲ್ಲ ತೋರಿಸ್ತೀನಿ ನಿಮಗೆ. ಫಸ್ಟ್ ಬಂದು ಸಿಂಗಲ್ ಬ್ಯಾಂಗಲ್ಸ್, ಎರಡು ಕೈಗೂ ಸಿಂಗಲ್ ಬ್ಯಾಂಗಲ್ಸ್ ತೊಗೊಂಬಂದಿದ್ದಾರೆ. ಸೊ ಈ ಥರ 8 ಕಲರ್ಸ್ ಇದೆ. ಸೊ ಒಂದು ರೆಡ್ ಕಲರ್, ಒಂದು ನಮ್ಮ ರೂಪಾಯಿ ಚಿಕ್ಕಿ ಹಾಕೊಂಡು ಹೋಗಿದ್ದಾರೆ. ಸೊ ಒಂದು ನನ್ನ ಹತ್ರನೇ ಬಿಟ್ಟು ಹೋಗಿದ್ದಾರೆ. ಸೊ ಈ ಥರ ಇದೆ. ಲೈಕ್ ಇದೆಲ್ಲ ನಾವು ಎಷ್ಟಾಗಿದೆ ಅಂದರೆ, ಲೈಕ್ ಇದು ಬಂದ್ಬಿಟ್ಟು ಇದು ಒಂದೇ ಬಂದು 500 ಏನೋ ಬಿದ್ದಿದೆ. ಇದು ಲೈಕ್ ಇಟ್ಸ್ 500 rupees. ಮತ್ತು ಇನ್ನೊಂದು ಈ ಥರ ಲೈಕ್ ಮಲ್ಟಿ ಕಲರ್ ಬ್ಯಾಂಗಲ್ಸು ತೊಗೊಂಬಂದರು. ಸೊ ಅದರಲ್ಲಿ ಈ ಥರ ಮಲ್ಟಿ ಕಲರ್ಸ್ ಬ್ಯಾಂಗಲ್ಸ್ ತೊಗೊಂಬಂದಿದ್ದಾರೆ. ಬಿಕಾಸ್ ಮಲ್ಟಿ ಕಲರ್ ಬ್ಯಾಂಗಲ್ಸ್ ಬಂದು ಎಲ್ಲ ಸ್ಯಾರೀಸ್, ಡ್ರೆಸ್ ಮೇಲೂ ಸೂಟ್ ಆಗುತ್ತೆ. ಲೈಕ್ ಮಲ್ಟಿ ಕಲರ್ಸ್ ಯಾವಾಗಿದ್ರೂ ಲೈಕ್ ಎಲ್ಲ ಕಲರ್ಸ್ ಇರುತ್ತೆ. ಸೊ ಅದು ಒಂದು ಕಲರ್ ಕಾಂಬಿನೇಷನ್ ಇದ್ರೂ ಅದು ಸೂಟ್ ಲೈಕ್ ಮ್ಯಾಚ್ ಆಗುತ್ತೆ. ಸೊ ಅದರಿಂದ ಮಮ್ಮಿ ಈ ಥರದ್ದು 2, 4 ಮತ್ತು 2, 6, 2 ಬ್ಯಾಂಗಲ್ಸ್ ತೊಗೊಂಬಂದಿದ್ದಾರೆ. ಆ್ಯಂಡ್ ಈ ಒಂದು ಬ್ಯಾಂಗಲ್ಸಲ್ಲಿ 4 ಬಾಕ್ಸ್, ಲೈಕ್ 4 ಕಲರ್ಸ್ ಬರುತ್ತಲ್ವ. ಸೊ ಈ ಒಂದು ಬಾಕ್ಸ್ ಬಂದು ಲೈಕ್ 1 ಡಜನ್ ಬಂದ್ಬಿಟ್ಟು 100 rupees. ಸೊ ಇದರಲ್ಲಿ 4 ಕಲರ್ಸ್ ಇರೋದು, 4 ಬ್ಯಾಂಗಲ್ಸ್ ಲೈಕ್ ಹಾಫ್ ಡಜನ್ ಇರೋದ್ರಿಂದ 400 ಬಿದ್ದಿದೆ. ಸೊ ಇದೊಂದು ಬಾಕ್ಸ್ 400 rupees. ಮತ್ತು ಇನ್ನೊಂದು ಬಂದು ಈ ಥರ ಬ್ಲೂ, ಇದೂ ಅಷ್ಟೇ ಸೇಮ್ 2 ಬ್ಯಾಂಗಲ್ಸ್ ಲೈಕ್ 2 ಡಜನ್ಸ್ ಇದೆ. ಮತ್ತು 2, 6, 2 ಡಜನ್ಸ್ ಇದೆ. ಸೊ ಇದೂ ಅಷ್ಟೇ ಸೇಮ್ ಕಾಸ್ಟ್ 100 rupees. ಬಟ್ 100 rupees 1 ಡಜನ್ ಅಂದೆ ಅಲ್ವಾ, ಲೈಕ್ 1 ಡಜನ್ ಅವರ ಹಾಫ್ ಡಜನ್ ನನಗೆ ಗೊತ್ತಿಲ್ಲ. ಬಟ್ ಇದು ಹಾಫ್ ಡಜನ 1 ಡಜನ ಮಮ್ಮಿ? ಹಾಫ್ ಡಜನ 1 ಡಜನ? ಇದು ಇಲ್ಲಿದ್ದೀನಿ. ಇದು ಹಾಫ್ ಡಜನ 1 ಡಜನ? ಓಕೆ, ಎಲ್ಲ 1 ಡಜನ್ ಇದೆ. ಸೊ 1 ಡಜನ್ ಬಂದು 100 rupees. ಸೊ ಇದ್ರಲ್ಲಿ 4 ಇದ್ರೆ 400. ಇಲ್ಲೆಲ್ಲ ಇಲ್ಲಿದೆ ನೋಡಿ, ಕಾಣಿಸ್ತಿದೆನಾ? 2, 6. ಸೊ ಇದು ಬಂದು 400 rupees. ಲೈಕ್ 1 ಡಜನ್ 100 rupees ಇಂದ 400 rupees ಬಿದ್ದಿದೆ. ಸೊ ಈ ಥರ ಇದರಲ್ಲಿ ಬಂದು ಬ್ಲೂ ಮತ್ತು ಗೋಲ್ಡ್ ಇದೆ. ಇದು ವೆರಿ ಗ್ರೀನ್. ಸೊ ಇದು ಮಮ್ಮಿ ಯೂಸ್ ಮಾಡ್ತಾರೆ, ಗ್ರೀನ್. ಓಪನ್ ಚೆನ್ನಾಗಿದೆ, ಶೈನ್ ಇದೆ ಅಂತ ಹಾಫ್ ತೋರ್ಸ್ ಒಂದ್ಸರಿ. 2, 4 ಲೈಕ್ ಇದು ಮೆಟಲ್ ಅಲ್ಲ, ಗ್ಲಾಸ್ ಇದೆ. ಎಲ್ಲ ಗ್ಲಾಸ್ ತೊಗೊಂಬಂದಿರೋದು. ಬಟ್ ಇದು ದೊಡ್ಡದು ನಂದಲ್ಲ ಸೈಜ್. ಸೊ ಇದು ಬಂದು 1 ಡಜನ್ ಇದೆ. ಸೊ 1 ಡಜನ್ ಸಿಂಗಲ್ ಹಾಕ್ಬೋದು. ಸೊ ಬಂದು 100 rupees. ಸೊ ಎಲ್ಲ 400 ಆಗಿದೆ. 1 ಬಾಕ್ಸ್ ಕಾಸ್ಟೆಡ್ 400 rupees. ಓಕೆನಾ? ಸೊ ಈ ಥರ ನಮ್ಮ ಮಮ್ಮಿ 4 ಬಾಕ್ಸ್ ತೊಗೊಂಬಂದಿದ್ದಾರೆ. ಸೊ 1200 ಆಗಿದೆ. ಆ್ಯಂಡ್ ಈ ಒಂದು ಬರೀ ರೆಡ್ ಬಂದು ಮಮ್ಮಿ ಯೂಸ್ ಮಾಡ್ತಾರೆ. ಬಿಕಾಸ್ ಮಮ್ಮಿ ಡೈಲಿ ಬ್ಯಾಂಗಲ್ಸ್ ಯೂಸ್ ಮಾಡೋದ್ರಿಂದ ಬರೀ ರೆಡ್ ಹಾಕ್ತಾರೆ, ಇಲ್ಲ ಗ್ರೀನ್. ಸೊ ಇದೆರಡು ಮಮ್ಮಿಗೆ ತೊಗೊಂಬಂದಿರೋದು. ಸೊ ಇದೂ ಅಷ್ಟೇ ಇಲ್ಲೇ ಇದೆ. ನಾನು ಪ್ರೈಸ್ ಹೇಳೋ ಬದಲು ನಾನು ನಿಮಗೆ ತೋರಿಸ್ತೀನಿ. ಎದ್ರ ಮೇಲೆ ಪ್ರೈಸ್ ಇದೆ ಅದು ಸೇಮ್ ಎಕ್ಸಾಕ್ಟ್ ಪ್ರೈಸೇ ಅವ್ರು ಹಾಕಿರೋದು. ಸೊ ಇದಿಷ್ಟು. ಇದು ಈ 4 ಬಾಕ್ಸ್ ಬಂದು 400. ಸೊ 1200 rupees ಆಗಿದೆ. ಓಕೆನಾ? ಸೊ ಇದಿಷ್ಟು 1 ಬ್ಯಾಂಗಲ್ ಆಯಿತು. ಮತ್ತು ಇನ್ನೊಂದು ಬಂದು ಈ ಥರ 6 ಬ್ಯಾಂಗಲ್ಸ್ ಇದೆ. ಇದೂ 2, 6 ಸೈಜು. 2, 6. ಇದ್ರದ್ದು ಕಾಸ್ಟ್ ಬಂದು 750. ಸಾರಿ, ಶೇಕ್ ಮಾಡ್ತಿದ್ದೀನಿ. ಇದು ನನಗೆ ತುಂಬ ಇಷ್ಟ ಆಯಿತು. ಬಿಕಾಸ್ ಇದಕ್ಕೆ ಸ್ಟೋನ್ಸ್ ಬಂದಿದೆ ಅಲ್ವಾ. ಸೊ ಅದು ಸ್ವಲ್ಪ ಮ್ಯಾಟ್ ಫಿನಿಷಲ್ಲಿದೆ. ಸೊ ಇದೊಂಥರ ಡಿಫ್ರೆಂಟಾಗಿ ಯೂನಿಕ್ಕಾಗಿ ಲೈಕ್ ಅಟ್ರಾಕ್ಟ್ ಮಾಡುತ್ತೆ ಅಂದ್ಬಿಟ್ಟು. ಸೊ ಮಮ್ಮಿಗೆ ಹೇಳಿದೆ ಈ ಥರದ್ದು ನನಗೂ ಒಂದು ತೊಗೊಂಬರ್ಬೇಕಾಗಿತ್ತು. ಬಟ್ ನನಗೆ ಆಲ್ರೆಡಿ ನನ್ನ ಹತ್ರ ಎಷ್ಟೊಂದು ಬಲೆ ಇದೆ. ಆ್ಯಂಡ್ ನನಗೆ ಈ ಪರ್ಪಲ್ ಮತ್ತು ಬ್ಲೂ ತುಂಬ ಇಷ್ಟ ಆಯಿತು. ಲೈಕ್ ಈ ಪರ್ಪಲ್ ನನ್ನ ಹತ್ರ ಯಾವ ಡ್ರೆಸ್ಸು ಇಲ್ಲ. ಮತ್ತು ಈ ಪರ್ಪಲಲ್ಲಿ ಈ ಬ್ಲೂ ಅಲ್ಲಿ ಡ್ರೆಸ್ ಯಾವುದೂ ಇಲ್ಲ. ಸೊ ನಾನು ಈ ಥರ ಈ 2 ಕಾಂಬಿನೇಷನಲ್ಲೇ ಒಂದು ಡ್ರೆಸ್ ತೊಗೊಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಟ್ ನೋಡಬೇಕು ಏನಾಗುತ್ತೆ.
ಸೊ ಇದರಲ್ಲಿ 6 ಪೀಸ್ ಇದೆ. ಸೊ ಇದು ಬಂದು ಸೈಜ್ ಬಂದು 2-6 ಸೈಜ್. ಲೈಕ್ ಮಮ್ಮಿ ಎಲ್ಲ ಲೈಕ್ ಚಿಕ್ಕಪೇಟೆಯಲ್ಲಿ ಎಲ್ಲೆಲ್ಲಿ ಏನೇನು ಕಮ್ಮಿಗೆ ಸಿಗುತ್ತೆ ಎಲ್ಲ ಗೊತ್ತಿರುತ್ತೆ. ಸೊ ಮಮ್ಮಿನ ಎಲ್ಲರೂ ಕಾಲ್ ಮಾಡಿ ಹೇಳ್ತಾರೆ ಹೋಗೋಣ ಅಂದ್ಬಿಟ್ಟು. ಸೊ ಮಮ್ಮಿಗೆ ಗೊತ್ತಿರುತ್ತೆ, ಮತ್ತು ಮಮ್ಮಿ ಏನು ಹೇಳ್ತಾರೆ, ಬಾರ್ಗೇನಿಂಗ್ ಚೆನ್ನಾಗಿ ಮಾಡ್ತಾರೆ. ಓಕೆನಾ. ಸೊ ಅದು ನನಗೆ ಬಾರ್ಗೇನಿಂಗ್ ಬರಲ್ಲ. ಟು ಬಿ ಆನೆಸ್ಟ್, ನನಗೆ ಬಾರ್ಗೇನಿಂಗ್ ಮಾಡೋಕ್ಕೆ ಬರಲ್ಲ. ಸೊ ಮಮ್ಮಿ ಬೈತಾ ಇರ್ತಾರೆ ಕಲ್ತ್ಕೊಬೇಕು ಅಂದ್ಬಿಟ್ಟು ನನಗೆ ಕಲಿಯೋಕ್ಕೆ ನನಗೆ ಇಷ್ಟನೂ ಇಲ್ಲ. ಸೊ ಇದೂ ಅಷ್ಟೇ. ಇದು ಬಂದು ನಮ್ಮೂರಲ್ಲಿ ಒಂದು ತಾತ ಬರ್ತಿದ್ರು, ಅಂದರೆ ನಮ್ಮ ಪಪ್ಪ ಮಮ್ಮಿಯವ್ರ ಊರಲ್ಲಿ ಬಳೆಗಾರರು ಬರ್ತಾರಲ್ವ. ಸೊ ಆ ಥರ ಒಂದು ತಾತ ಬಂದು ನಮ್ಗೆ ಈ ಥರ ಅಂದರೆ ಅವಾಗ ನಾನೊಂದು UKG LKG ಇರ್ತಿದ್ದೆ. ಸೊ ಈ ಥರದ್ರಲ್ಲಿ ಮಲ್ಟಿ ಕಲರ್ಸ್ ಬರ್ತಿತ್ತು, ಸೇಮ್ ಪ್ಯಾಟರ್ನಲ್ಲಿ ಮಲ್ಟಿ ಕಲರ್ಸ್. ಸೊ ಆವಾಗ ನಮಗೆ ಹಾಕಿ ಕೊಟ್ಟು ಹೋಗ್ತಾಯಿದ್ರು ನನಗೆ. ಅಂದರೆ ಅವಾಗ ಅಜ್ಜಿ ಎಲ್ಲ ಇಸ್ತಾಯಿದ್ರು. ಸೊ ಅವಾಗ ತಗೊಟ್ಟು ನಾನು ಲೈಕ್ ಅವಾಗ ಅಂದರೆ ನಾನು ರೇರ್ ಹೋಗ್ತಾಯಿದ್ದು ಊರಿಗೆ. ಲೈಕ್ ಸಮ್ಮರ್ ಹಾಲಿಡೇಸ್ ಬಂದರೆ ನಾನು ಕಂಪ್ಲೀಟ್ ಲೀವ್ ಮುಗಿಯೋವರೆಗೂ ಅಲ್ಲೇ ಇರ್ತಿದ್ದೆ, ನಾನು ಹೇಮಂತು ಎಲ್ಲ. ಸೊ ಇದೂ ಅಷ್ಟೇ. ಇದು ಬಂದು 2-6 ಸೈಜ್ ಇದೆ, ಅಲ್ಲ ಸೊ 2-4. ಸೊ ಇದು ನನ್ನ ಸೈಜು. ಸೊ ನಾನು ಯೂಸ್ ಮಾಡಬೇಕು ಈಗ ನಮ್ಮ ಚಿಕ್ಕಮ್ಮ ನಂದು ರೂಪ ಚಿಕ್ಕಿದ್ದು 1 ಸೈಜು, ಮಮ್ಮಿದು ಅಂಬಿಕಾ ಚಿಕ್ಕಿದ್ದು 1 ಸೈಜ್. ಅವ್ರದ್ದು ಮಮ್ಮಿದು ಅಥವಾ ಅಂಬಿಕಾ ಚಿಕ್ಕಿದ್ದು ಬಂದು 2-6, ನಂದು ರೂಪ ಚಿಕ್ಕಿದ್ದು ಬಂದು 2-4 ಸೈಜ್. ಲೈಕ್ ನಂದು ಡಿಫರ್ ಆಗ್ತಾ ಇರುತ್ತೆ. ಲೈಕ್ ನಂದು ಇಲ್ಲಿ ಬೋನ್ ಕಾಣಿಸ್ತಿದೆ, ನಿಮಗೆ ಬೋನ್ ಕಾಣಿಸ್ತಿದೆ ನೋಡಿ, ಇದ್ರಲ್ಲಿ ಕಾಣಿಸ್ತಿದೆ. ಸೊ ಇದು ಬಂದರೆ ನನಗೆ 2-4 ಆಗುತ್ತೆ. ಇದು ಕಾಣಿಸಿಲ್ಲ ಅಂದರೆ 2-2 ಆಗುತ್ತೆ. ಸೊ ಅದರಿಂದ ನಾನು ಬ್ಯಾಂಗಲ್ಸ್ ಹಾಕ್ತಾನೆ ಇರ್ತೀನಿ. ಸೊ ಇಟ್ ಬಿ 2-2 ಅಂದ್ಬಿಟ್ಟು ನಾನು ಹಾಕ್ತೀನಿ. ಸೊ ಇದಿಷ್ಟು ಬ್ಯಾಂಗಲ್ಸ್ ಆಯಿತು. ಆಮೇಲೆ ಇನ್ನೂ ಸ್ವಲ್ಪ ಬ್ಯಾಂಗಲ್ಸ್ ಇದೆ. ಲೈಕ್ ನನಗೆ ಗೊತ್ತಿಲ್ಲ, ಬಟ್ ನಾನು ಇವಾಗ ಎತ್ತಿ ಒಂದೊಂದಾಗಿ ನೀಟಾಗಿ ನೋಡ್ತಾ ಇದ್ದೀನಿ. ಸೊ ಅದರಿಂದ ಆ್ಯಂಡ್ ಇಲ್ಲಿ ಒಂದು ಬಾಕ್ಸ್, ಇದು ಹಿಂದೆ ನಾವು ಏನಿಲ್ಲ ಅದು ಫ್ರೆಂಚ್ ಫ್ಲ್ಯಾಟು ಇಲ್ಲ ಯಾವುದೋ ಒಂದು ಚೆನ್ನಾಗಿರೋ ಹೇರ್ ಸ್ಟೈಲ್ ಮಾಡಿ ಬ್ರೈಟ್ ಮಾಡಿದ್ರೆ ಇದನ್ನ ಹಾಕ್ಕೊಳಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದು ಬಂದುಬಿಟ್ಟು ನಾವು ಹಾಫ್ ಸ್ಯಾರೀಸ್ ಎಲ್ಲ ಹಾಕ್ಕೊತೀವಲ್ಲ, ಸೊ ಅವಾಗ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮಮ್ಮಿ ತಂದಿದ್ದಾರೆ. ನಾನು ಅಂತಿದ್ದೆ ಇದು ಇಯರಿಂಗ್ಸ್ ಥರ ಇದೆ. ಸೊ ಈ ಥರದ್ದು ಇನ್ನೊಂದು ತೊಗೊಂಡು ನಾವು ಇಯರಿಂಗ್ ಆಗೋದು ಯೂಸ್ ಮಾಡ್ಬೋದು. ಸೊ ಅದರಿಂದ ಇದೂ ಚೆನ್ನಾಗಿದೆ. ಆಮೇಲೆ ಈ ಥರ ಆಕ್ಸಿಡೈಸ್ಡ್ ಜ್ಯುವೆಲ್ರಿ ಅಂತಾರಲ್ವ, ನನಗೆ ಈ ಒಂದು ಪಿಕಾಕ್ ಇಯರಿಂಗ್ಸ್ ತುಂಬ ಲೈಕ್ ಪಿಕಾಕ್ ಇಯರಿಂಗ್ಸ್ ನಂಗೆ ತುಂಬ ಇಷ್ಟ. ಲೈಕ್ ಎಷ್ಟು ಇಷ್ಟ ಅಂದರೆ ತುಂಬ ಇಷ್ಟ. ಬಿಕಾಸ್ ನನ್ನ ಹತ್ರ ಆಲ್ರೆಡಿ ಪಿಕಾಕ್ ಡಿಸೈನ್ದು ಎಷ್ಟೊಂದು ಇಯರಿಂಗ್ಸ್, ಲೈಕ್ ನಾನು ತುಂಬ ಆಕ್ಸಿಡೈಸ್ಡ್ ಇಯರಿಂಗ್ಸ್ ತುಂಬ ಯೂಸ್ ಮಾಡ್ತೀನಿ. ಸೊ ಅದರಿಂದ ಮಮ್ಮಿ ಲೈಕ್ ತೊಗೊಂಬಂದಿರೋದೆಲ್ಲ ಮಮ್ಮಿನ ಲೈಕ್ ನಾನು ಇದ್ರಿಗೂ ಯಾವುದೂ ನಾನು ತೊಗೊಂಡಿಲ್ಲ ಇಯರಿಂಗ್ಸ್ ಅಂತೂ. ಲೈಕ್ ನಾನು ತೊಗೊಂಡಿರೋದು ಮಮ್ಮಿಗೆ ಇಷ್ಟನೇ ಆಗಲ್ಲ. ಸೊ ನಾನು ಅದಕ್ಕೆ ಮಮ್ಮಿಗೆ ಹೇಳ್ತೀನಿ ನೀನೇ ತೊಗೊಂಬಂದು ಅಂತ ಅಂತೀನಿ. ಸೊ ಈ ಥರದೊಂದು ಇದು ಏನೇ ಫುಲ್ ನೀಟಾಗಿ ಫಿನಿಶ್ ಮಾಡಿ ಕೊಟ್ಟಿದ್ದಾರೆ ಈ ಒಂದು ಇಯರಿಂಗ್. ಲೈಕ್ ಯಾವುದೇ ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಏನು ಹೇಳ್ತಾರೆ ಮಿಸ್ಟೇಕ್ಸ್ ಆಗಿರುತ್ತಲ್ವ. ಸೊ ಆ ಥರದ್ದು ಇದ್ರಲ್ಲಿ ಯಾವುದೂ ಇಲ್ಲ, ನೋಡ್ಬೋದು ನೀವೇ ನೀಟಾಗಿ ಫುಲ್ ಕಾಣಿಸ್ತಿದೆ ನೋಡಿ. ಸೊ ನನಗೆ ಜುಮ್ಕಾಸ್ ತುಂಬ ಇಷ್ಟ. ಜುಮ್ಕಾಸ್ ಲೈಕ್ ಈ ಥರ ಅಂದರೆ ಜುಮ್ಕಾಸ್ ಅಂದರೆ ಹಾಕ್ಕೊತೀನಿ. ಲೈಕ್ ಹ್ಯಾಂಗಿಂಗ್ಸ್ ಬರುತ್ತೆ ಗೊತ್ತಾ, ನನಗೆ ಅದು ಇಷ್ಟ ಆಗೋಲ್ಲ, ನನಗೆ ಅದು ಸೂಟು ಆಗೋಲ್ಲ. ಬಿಕಾಸ್ ನಾನು ಹ್ಯಾಂಗಿಂಗ್ ಹಾಕಿದ್ರೆ ನನಗೆ ಇಲ್ಲೇನಾದರೂ ಒಂದು ಡಿಸೈನ್ ಇರಲೇಬೇಕು ಮೇಲೆ. ನನಗೆ ಇಲ್ಲಿ ಚೆನ್ನಾಗಿ ಕಾಣಿಸಿದ್ರೆ ನನ್ನ ಫೇಸ್ ಚೆನ್ನಾಗಿ ಕಾಣಿಸುತ್ತೆ, ಇಲ್ಲಾಂದರೆ ಚೆನ್ನಾಗಿ ಕಾಣಿಸುತ್ತೆ. ಸೊ ನಾನು ಅದಕ್ಕೆ ನಾನು ಗೋಲ್ಡ್ ಬರೀ ನಾನು ಈ ಮೇಲೆ ಇರೋದಕ್ಕೆ ನಾನು ಗೋಲ್ಡ್ ಇಯರಿಂಗ್ ಹಾಕಿರೋದು. ಇದು ಎಲ್ಲ ಬಂದ್ಬಿಟ್ಟು ಸಿಲ್ವರ್. ಆ್ಯಂಡ್ ಮೈ ನೋಸ್ ಸ್ಟಡ್ಡೂ ಅಷ್ಟೇ, ಅದೂ ಗೋಲ್ಡ್ ಯೂಸ್ ಮಾಡ್ತಿರೋದು. ಆ್ಯಂಡ್ ಈ ವೈಟೂ ಅಷ್ಟೇ. ಇದು ತುಂಬ ಚೆನ್ನಾಗಿದೆ. ನನ್ನ ಹತ್ರ ಈ ಥರದ್ದು ಇಲ್ಲ. ನನಗೆ ಏನಾಗುತ್ತೆ ಗೊತ್ತಾ, ಈ ಥರದ್ದು ನನಗೆ ತುಂಬ ಶಿಮರಿ ಗ್ಲಿಟರಿ ಅದೆಲ್ಲ ನನಗೆ ಇಷ್ಟನೇ ಆಗಲ್ಲ. ಲೈಕ್ ಇಯರಿಂಗ್ಸ್ ಅಂತಲೇ ಅಲ್ಲ, ಲೈಕ್ ಡ್ರೆಸ್ ವೈಸ್ ಎಲ್ಲನೂ ಅಷ್ಟೇ. ನನಗೆ ಏನಂದರೆ ಸಿಂಪಲಾಗಿರಬೇಕು, ನಾರ್ಮಲಾಗಿರಬೇಕು ಅಷ್ಟೇ. ಜಾಸ್ತಿ ಓವರಾಗಿ ಹಾಕ್ಕೊಳ್ಬೇಕು ಅಂತ ನೋಡಿ ನಾನು ಹೇಳಿದೆ ಅಲ್ಲ, ನನಗೆ ಇಷ್ಟ ಆಗಲ್ಲ ಅಂದ್ಬಿಟ್ಟು. ನೋಡಿ ಈ ಥರ ನನಗೆ ಇಷ್ಟ ಆಗಲ್ಲ. ಆದ್ರೂ ಮಮ್ಮಿ ತಂದಿದ್ದಾರೆ. ಇದನ್ನ ನಾನು ರೂಪ ಚಿಕ್ಕಿ ಕೊಟ್ಬಿಡ್ತೀನಿ. ರೂಪ ಚಿಕ್ಕಿ ಅಂದರೆ ಯಾವುದೇ ಕೊಟ್ಟರು ಹಾಕ್ಕೊತಾರೆ. ಸೊ ಅದನ್ನು ನಾನು ರೂಪ ಚಿಕ್ಕಿ ಕೊಟ್ಬಿಡ್ತೀನಿ. ಅದಂದರೆ ನೋಡಬೇಕು, ಯಾರಿಗಾದ್ರೂ ಬರ್ಡೇ ಏನಾದರೂ ಬಂದ್ರೇ ನಾನು ಗಿಫ್ಟ್ ಮಾಡಿಬಿಡ್ತೀನಿ. ಲೈಕ್ ನನಗೆ ಇಷ್ಟ ಆಗಿರೋದು ಲೈಕ್ ಏನು ಲೈಕ್ ನನಗೆ ಯಾವ್ದು ಇಷ್ಟ ಆಗಿಲ್ಲ ಅಂತೀನಲ್ವ, ಅದನ್ನ ನಾನು ಗಿಫ್ಟಾಗಿ ಕೊಡೋಕ್ಕೆ ಹೋಗಲ್ಲ ಅಷ್ಟೊಂದಾಗಿ. ಬಟ್ ತಂದಿದ್ದಾವಾಗ ತುಂಬ ತಂದಿದ್ರೆ ಎಲ್ಲ ನಾನು ಗಿಫ್ಟ್ ಮಾಡ್ತೀನಿ. ಈ ಒಂದು ಲೈಕ್ ನನ್ನ ಹತ್ರ ತುಂಬ ಇದೆ. ಸೊ ಅದು ನಾನು ಏನೇನು ಮಾಡ್ತೀನಿ, ಯೂಸ್ ಮಾಡಿರಲ್ವ, ಹೊಸದಾಗೇ ಇದೆ.
ಸೊ ಅದನ್ನೆಲ್ಲ ನಾನು ಗಿಫ್ಟ್ ಮಾಡೋ ಥರ ನಾನು ಯೂಸ್ ಮಾಡ್ಕೊತೀನಿ. ಸೊ ನನಗೆ ಅಷ್ಟೊಂದು ಫ್ರೆಂಡ್ಸ್ ಇಲ್ಲ, ಯಾರಿಗೂ ಗಿಫ್ಟ್ ಮಾಡೋಕ್ಕೂ ನಾನು ಹೋಗಲ್ಲ. ಲೈಕ್ ಇವಾಗ ಫ್ರೆಂಡ್ಸ್ ಜಾಸ್ತಿ ಆಗಿದೆ. ಅದು ಯಾಕೆ ಅಂದರೆ ದೊಡ್ಡವ್ರು ಯಾರೂ ಇಲ್ಲ, ಚಿಕ್ಕ ಮಕ್ಕಳಿದ್ದಾರೆ. ಬಿಕಾಸ್ ನಾನು ನಮ್ಮ ಚಿಕ್ಕಮ್ಮ ಮನೆಗೆ ಅವಾಗ ಹೋಗ್ಬಿಡ್ತೀನಿ, ಓಕೆನಾ. ಸೊ ಅದರಿಂದ ಅಲ್ಲಿ ವೇದಾಂತ ಅವ್ರ ಫ್ರೆಂಡ್ಸ್ ಮನೆ ಹತ್ರ ಇರೋರೆಲ್ಲ ಆಟ ಆಡೋಕ್ಕೆ ಬರ್ತಾರೆ. ಸೊ ನಾನು ಅವ್ರು ಏನು ಮಾಡ್ತೀವಿ, ಸ್ವಲ್ಪ ನನಗೂ ಮೈಂಡ್ ರಿಲ್ಯಾಕ್ಸ್ ಆಗೋದು ಅಂದ್ಬಿಟ್ಟು ಅವ್ರ ಜೊತೆ ನಾನು ಸ್ವಲ್ಪ ಆಟ ಆಡ್ತೀನಿ. ಸೊ ಆವಾಗ ಎಲ್ಲರೂ ಅಂತ ಆವಾಗ ಎಲ್ಲ ಫ್ರೆಂಡ್ಸ್ ಆಗಿರ್ತಾರೆ. ಸೊ ಅದರಿಂದ ಆ್ಯಂಡ್ ಇಲ್ಲಿ ಇನ್ನೂ ಸ್ವಲ್ಪ ಆಕ್ಸಿಡೈಸ್ಡ್ ನೆಕ್ ಪೀಸ್ ಇದೆ. ಈ ಒಂದು ಇದು ನಾನು ತುಂಬ ಇಷ್ಟ ಆಗಿದ್ದು ಹೆಂಗೆ ಅಂದರೆ, ನನಗಿದು ಈ ಥರದ್ದು ಅಂತಿದೆ, ನಾನೊಂದು ತೊಗೊಬೇಕು. ಬಿಕಾಸ್ ರೂಪಾ ಚಿಕ್ಕಿ ನಾವು ಎಲ್ಲ ಒಂದು ಸತಿ ಕುಕ್ಕೆ, ಧರ್ಮಸ್ಥಳ ಆ ಕಡೆ ಹೋಗಿದ್ವಿ, ಹೊರನಾಡು, ಶೃಂಗೇರಿಗೆ ಹೋಗಿದ್ವಿ. ಸೊ ನಾನು ಏನಕ್ಕೆ ಸ್ಟಾಪ್ ಮಾಡಿದೆ, ನಮ್ಮ ಮಮ್ಮಿ ಏನೇ ಹೇಳ್ತಾ ಇದ್ದು. ಸೊ ಅದರಿಂದ ಆವಾಗ ಧರ್ಮಸ್ಥಳದಲ್ಲಿ ಒಂದು ರಾಮನ ದೇವಸ್ಥಾನ ಇದೆ, ಶ್ರೀರಾಮ ಮಂದಿರಂ ಅಂತಲೇ ಇನ್ನೂ ಒಂದಿದೆ. ಅದು ಟೆಂಪಲ್ಲು ತುಂಬ ಚೆನ್ನಾಗಿದೆ. ಆ್ಯಂಡ್ ಅಲ್ಲಿ ರೂಪಾ ಚಿಕ್ಕಿ ಈ ಥರದೊಂದು ತೊಗೊಂಡ್ರು. ನನಗೆ ಆವಾಗ ಇಷ್ಟ ಆಗಿದ್ದಿಲ್ಲ, ಯಾವ ಲೈಕ್ ತುಂಬ ಇದಿದೆ ಅಂದ್ಬಿಟ್ಟು. ಬಟ್ ಹಾಕ್ಕೊಂಡು ಆದಮೇಲೆ ನನಗೆ ಇಷ್ಟ ಆಯಿತು, ಇಲ್ಲ ನಾನು ಒಂದು ತೊಗೊಬೇಕು ಅಂದ್ಬಿಟ್ಟು. ಸೊ ಮಮ್ಮಿಗೆ ನೋಡಿದೆ, ಇದೊಂದು ತೊಗೊಂಬ ಮತ್ತು ಈ ರೌಂಡ್ ಒನ್ ತೊಗೊಂಬಂದರು. ಆ್ಯಂಡ್ ಇದು ನಾನು ಸುಮ್ಮನೆ ತೊಗೊಂಬರಕ್ಕೆ ಹೇಳಿದ್ದೀನಿ, ನಾನು ಯೂಸ್ ಅಂತೂ ಮಾಡಲ್ಲ. ಫಾರ್ ಶ್ಯೂರ್ ನಾನು ಇದು ಯೂಸ್ ಮಾಡಲ್ಲ. ಬಿಕಾಸ್ ನನಗೆ ಈ ಥರದ್ದೆಲ್ಲ ಹಾಕ್ಕೊಳೋದು ನನಗೆ ಇಷ್ಟ ಇಲ್ಲ. ಸೊ ಅದರಿಂದ ನಾನು ಯೂಸ್ ಮಾಡೋಕ್ಕೆ ಹೋಗಲ್ಲ. ಬಟ್ ಯೂಸ್ ನಾನು ಮಾಡಲೇಬೇಕು, ಬಿಕಾಸ್ ಮಮ್ಮಿ ಸುಮ್ಮನೆ ಬಿಡಲ್ಲ. ಮಮ್ಮಿ ತೊಗೊಂಬಂದಿದ್ದೀನಿ, ಹಾಕ್ಕೊಂಡಲ್ಲ, ಏನಿಲ್ಲ ಅಂತ ಬರೋಕ್ಕೆ ಶುರು ಮಾಡ್ತಾರೆ. ಸೊ ಅದರಿಂದ ಯೂಸ್ ಮಾಡಲೇಬೇಕು. ಆ್ಯಂಡ್ ಇದು ನಾನು ಹೇಳ್ದನ ಹ್ಯಾಂಗಿಂಗ್ಸ್, ಇದೂ ಅಷ್ಟೇ ಯೂಸ್ ಮಾಡೋಣ ಅಂತ ಇದ್ದೀನಿ. ಬಿಕಾಸ್ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಆ್ಯಂಡ್ ಇದು ಸ್ವಲ್ಪ ಡಿಫ್ರೆಂಟ್ ತುಂಬ ಅಂದರೆ ನಾನು ಈ ಥರದ್ದು ಯೂಸ್ ಮಾಡೋಕ್ಕೆ ಹೋಗಲ್ಲ. ನಾನು ಮೋಸ್ಟ್ ಆಫ್ ದ ಟೈಮ್ ಲೈಕ್ ಟ್ರೆಡಿಷ್ನಲ್ ಅಟೈರ್ನ ಹಾಕ್ಕೊತಿರ್ತೀನಿ. ಸೊ ಅದರಿಂದ ನಾನು ಈ ಥರದ್ದು ಯೂಸ್ ಮಾಡೋಕ್ಕೆ ಹೋಗಲ್ಲ. ಸೊ ಇವಾಗ ಮಮ್ಮಿ ತೊಗೊಂಬಂದಿದ್ದಾರೆ. ಆ್ಯಂಡ್ ಇದರಲ್ಲಿ ಸ್ಟೋನ್ ಬಿದ್ದೋಗ್ಬಿಟ್ಟಿದೆ, ಅದನ್ನ ನಾನು ಫಿಕ್ಸ್ ಮಾಡ್ತೀನಿ. ಸೊ ನೋಡಬೇಕು. ಇದಿಷ್ಟು ಒಂದು ಬಾಕ್ಸ್ ಆಯಿತು, ಓಕೆನಾ. ನೆಕ್ಸ್ಟ್ ಬಂದು ಏನು ಹೇಳ್ತಾರೆ, ಈ ಹಿಪ್ ಬೆಲ್ಟ್ ಅಂತಾರಲ್ವ, ಸೊ ಅದು ಹಿಪ್ ಬೆಲ್ಟ್ ನನಗೆ ಇದು ಬಂದು ಜ್ಯುವೆಲ್ರಿ ಕುಶಲ್ಸಲ್ಲಿ ಚೆನ್ನಾಗಿರುತ್ತೆ ಎಲ್ಲ. ನಮ್ಮ ಮಮ್ಮಿ ಬೇಗ ಮಾಡುವಂಥದ್ದು. ಇವತ್ತು ನನಗೆ ಬೇಗ ಮಾತಾಡೋಕ್ಕೆ ಬರ್ತಾಯಿಲ್ಲ, ಬಟ್ ಮಾತಾಡೋದು ಚೆನ್ನಾಗಿ ಮಾತಾಡ್ತೀನಿ. ಸೊ ಇವಾಗ ಸೋಹನ್ ಬರ್ತಿದ್ದಾನೆ. ಸೋಹನ್ ಅಲ್ಲಿ ಕೂತ್ಕೊಂಡು ಕೈ ಕಟ್ಕೊಂಡು ಕೂತಿದ್ದಾನೆ. ಯು ಶುಡ್ ಸಿಟ್ ದೇರ್ ಓನ್ಲಿ, ಈ ಕಡೆ ಬರಬಾರ್ದು, ಸಿಟ್ ಕ್ವೈಟ್ಲಿ. ಅವನು ಬಂದರೆ ಮಾಡೋಕ್ಕೆ ಬಿಡಲ್ಲ. ಸೊ ಇದು ಬಂದು ಹಿಪ್ ಬೆಲ್ಟ್. ನನಗಿತ್ತು ಈ ಒಂದು ಪೀಸ್ ನಾನು ಹೈ ಗೈಸ್ ಅಂತಿದ್ದಾನೆ, ಜೊತೆಗಿಲ್ಲ. ಸೊ ಇದು ಬಂದು ನಾನು ಯೂಸ್ ಮಾಡೋಣ ಅಂತ ಇದ್ದೀನಿ. ಬಿಕಾಸ್ ನನಗೆ ಇದೊಂದು ತುಂಬ ಇಷ್ಟ ಆಯಿತು. ಸೊ ನೋಡಬೇಕು, ಇದನ್ನ ಏನಾದರೂ ನಾನು ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದೊಂದು ಇದೆ. ಆ್ಯಂಡ್ ಇದು ಬಂದು ಪ್ರೈಸು ಒಂದು ನಿಮಿಷ, ಲೈಕ್ 900 ಇದೆ. ಇದು 900 ಯಾಕೋ ತುಂಬ ಕಾಸ್ಟ್ಲಿ ಆಯಿತು ಅಂತ ಅನಿಸ್ತಿದೆ. ಬಟ್ ಏನು ಮಾಡೋಕ್ಕೂ ಆಗಲ್ಲ. ಆ್ಯಂಡ್ ಇಲ್ಲಿ ಕಾವೇರಿ ಮೆಹಂದಿ ಕೋನ್ಸ್ ಇದೆ. ಬಿಕಾಸ್ ನಾನು ಮೆಹಂದಿ ಹಾಕ್ತಾ ಇರ್ತೀನಿ. ಇಲ್ಲ ಹೌದಾ, ಹೋಗು. ಸೋನ್ ಹೋಗಿಲ್ಲ, ಅವನು ಇಲ್ಲೇ ಇದ್ದಾನೆ. ಬಿಕಾಸ್ ಹೆಂಗಿದ್ದಾನು ಈ ಮಂತಲ್ಲೇ ಮದುವೆ ಇದೆ. ಆ್ಯಂಡ್ ಬಟರ್ಫ್ಲೈ, ಈ ಬಟರ್ಫ್ಲೈ ಕ್ಲಿಪ್ಸ್ ಅಂತೂ ತುಂಬ ಟ್ರೆಂಡಿಂಗಲ್ಲಿತ್ತಲ್ವಾ. ಸೊ ನಿನಗೆ ಗ್ರೀನಾ, ಅವ್ನು ಗ್ರೀನ್ ಕಲರ್ ಬೇಕಂತೆ. ಆ್ಯಂಡ್ ಈ ಒಂದು ಬಟರ್ಫ್ಲೈ ಕ್ಲಿಪ್ಸು ತುಂಬ ಟ್ರೆಂಡಿಂಗಲ್ಲಿತ್ತು. ನಮ್ಮ ಅಂಬಿಕಾ ಚಿಕ್ಕಿ ಅಂತೂ ಬೇಕು ಅಂದ್ಬಿಟ್ಟು ತರಿಸ್ಕೊಂಡಿದ್ದಾರೆ. ಸೊ ಅವ್ರಿಗೂ ಸ್ವಲ್ಪ ಕೊಡ್ತೀವಿ ಇದರಲ್ಲಿ. ನೀವು ಅಂದ್ಕೊಳ್ಬೋದು ಏನು ಇಷ್ಟೆಲ್ಲ ತಂದು ನಾನು ಒಬ್ಬಳೇ ಯೂಸ್ ಮಾಡಲ್ಲ. ಬಿಕಾಸ್ ನಾನು ಒಬ್ಬಳೇ ಹುಡುಗಿ ನಮ್ಮ ಮನೇಲಿ, ಇನ್ನು ಮಿಕ್ಕಿದವರೆ ಹೇಮಂತ್ ವೇದಾಂತ ಎಲ್ಲ ಇದ್ದಾರೆ. ಸೊ ಅದರಿಂದ ನಾನು ಇದು ಮಾಡೋಕ್ಕಾಗಲ್ಲ. ಸೊ ರೂಪಾ ಚಿಕ್ಕಿ ಮಮ್ಮಿ ಎಲ್ಲ ಯೂಸ್ ಮಾಡ್ತೀವಿ. ಆ್ಯಂಡ್ ಈ ಥರ ಗ್ಲಿಟರಿ ಕ್ಲಿಪ್ಸೂ ಇದೆ. ಇದು ಬಂದುಬಿಟ್ಟು ಫುಲ್ ಸೆಟ್ ತೊಗೊಂಡಿದ್ದಾರೆ ಮಮ್ಮಿ. ಲೈಕ್ ಎಲ್ಲ ಮಲ್ಟಿ ಕಲರ್ಸ್, ವೈಟ್ ಇದೆ, ಪಿಂಕ್ ಇದೆ, ಮಲ್ಟಿ ಕಲರ್, ಪರ್ಪಲ್, ಬ್ಲೂ ಎಲ್ಲ ಇದೆ. ಸೊ ಇದು ಕಾಸ್ಟ್ ಬಂದುಬಿಟ್ಟು ಫುಲ್ ಸೆಟ್ ಇದೆ. ಸೊ ಇದು ಬಂದು 350 ಆಗಿದೆ. ಆ್ಯಂಡ್ ಇರು ಹಾಂ. ಆ್ಯಂಡ್ ಇದು ಬಂದು ಪೆಸ್ಟಲ್ ಬಟರ್ಫ್ಲೈ. ನನಗಂತೂ ಇದು ತುಂಬ ಇಷ್ಟ ಆಯಿತು. ಸೊ ನಾನು ನಿಮಗೆ ಹಾಂ ಸರಿ, ಸೈಲೆಂಟಾಗಿ ಕೂತ್ಕೊಬೇಕು, ಓಕೆ.
ಓಕೆನಾ. ಇದು ಬಂದು ಪೇಸ್ಟಲ್ ಬಟರ್ಫ್ಲೈಸ್ ಆ್ಯಂಡ್ ಇದ್ರದ್ದು ಒಂದು ಓಪನ್ ಮಾಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಂದರೆ. ಕೊಟ್ಟೆ ಇದು ಸುಮ್ಮನೆ ಎಷ್ಟು ಲೈಕ್ ಜಸ್ಟ್ ಈ ಒಂದು ಕ್ಲಿಪ್ನ ಕ್ಲಾಚಸ್ನ ಅಟ್ಯಾಚ್ ಮಾಡಿ, ಇದು ಕ್ಲಾತ್ ಓಕೆನಾ, ನೋಡ್ಬೋದು ನೋಡಿ ಕ್ಲಾತ್ ಇದು ಏನೂ ಆಗಲ್ಲ. ಸೊ ಇಲ್ಲಿ ನೋಡಿ ನಾನು ಇವ್ನಿಗೆ ಹಾಕ್ತೀನಿ, ಬಾಯ್ಲಿ ಕುತ್ಕ ಹಾಕೋಣ, ಅವ್ರಿಗೆ ತೋರ್ಸೋಣ ಹಾಕಿ ನೋಡಿ. ಹಾಂ ಓಕೆ, ಮುಟ್ಟಬಾರ್ದು, ನಾಟ್ ಟಚ್ ಓಕೆ. ಸೊ ಇದರಲ್ಲಿ ನಾನು ನಿಮಗೆ ನನ್ನೊಂದು ಹಾಲ್ ಮಾಡಿದ್ದೆ ಗೊತ್ತಾ, ಅದರಲ್ಲಿ ಒಂದು ಗ್ರೀನ್ ಫ್ರಾಕ್ ಇದೆ, ಲಾಂಗ್ ಫ್ರಾಕ್. ಸೊ ಅದರಲ್ಲಿ ಈ ಥರ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ, ಬಟ್ ಗೊತ್ತಿಲ್ಲ ಮಮ್ಮಿ ಏನು ಯಾವ ಥರ ರೆಡಿ ಮಾಡ್ತಾರೆ ನನ್ನ ಅಂದ್ಬಿಟ್ಟು ನೋಡಿ. ಬೇಕಾ ಇಟ್ಕೋ ಕೈಯಲ್ಲಿ ಸುಮ್ಮನೆ. ಆಮೇಲೆ ಇಲ್ಲಿ ಐ ಶ್ಯಾಡೋ ಪ್ಯಾಲೆಟ್ ಇದೆ, ಬಿಕಾಸ್ ಐ ಶ್ಯಾಡೋ ಪ್ಯಾಲೆಟ್ ನಾನು ಆಲ್ರೆಡಿ ಲೈಕ್ ಮಮ್ಮಿ ಅವ್ರು ಯೂಸ್ ಮಾಡ್ತಾ ಇರೋದ್ರಿಂದ ನಾನು ತುಂಬ ಶೇಡ್ಸ್ ತೊಗೊಂಬರಕ್ಕೆ ಹೇಳಿಲ್ಲ. ಲೈಕ್ ನಮ್ಮ ಚಿಕ್ಕಮ್ಮ ರೂಪ ಚಿಕ್ಕಿ ತುಂಬ ಶೇಡ್ಸ್ ಯೂಸ್ ಮಾಡ್ತಾರೆ ಅವರು. ಸೊ ಇದರಲ್ಲಿ 2 ಗ್ಲಿಟರಿಶ್ ಶೇಡ್ ಇದೆ, ಬ್ಲ್ಯಾಕ್ ಇದೆ, ಬೀಚು, ವೈಟ್, ಸಿಲ್ವರಿಶ್ ಕಲರ್ ಎಲ್ಲ ಇದೆ. ಸೊ ಇವಾಗ ನಾನು ಇದು ಅಪ್ಲೈ ಮಾಡಿ ತೋರಿಸ್ತಿದ್ದೆ. ತುಂಬ ಪಿಗ್ಮೆಂಟೆಡ್ ಆಗೂ ಇದೆ, ಇಲ್ಲಿ ನೋಡ್ಬೋದು ತುಂಬ ಪಿಗ್ಮೆಂಟ್ ಆಗೂ ಇದೆ. ಸೊ ಇದು ತೊಗೊಂಬಂದೆ ಬಿಕಾಸ್ ನನಗೆ ಅಷ್ಟೊಂದು ಮೇಕಪ್ ಮೇಲೆ ಇಂಟ್ರೆಸ್ಟ್ ಇಲ್ಲ, ಬಟ್ ನಾನು ರೆಡಿ ಮಾಡಬೇಕು ಅಂದರೆ ನನಗೆ ತುಂಬ ಇಷ್ಟ. ಸೊ ಇದೊಂದು ಆಯ್ತಲ್ವಾ. ಸೊ ನೆಕ್ಸ್ಟ್ ಹಾಂ ಸಾಕು ಬಿದೋಗತ್ತಮ್ಮ. ಸೊ ಹಾನ್ ನೋಡಿದ್ರು ಅವರು ಚೆನ್ನಾಗಿದೆ ಅಲ್ವಾ, ಚೆನ್ನಾಗಿದೆ ಅಂತ ಅವ್ರಿಗೂ ಇಷ್ಟ ಆಯ್ತು ಅಂತ ಕೊಡೋದು. ಆಮೇಲೆ ಇನ್ನೇನು ತೊಗೊಂಬಂದಿಲ್ಲ. ಇನ್ನೇನು ತೊಗೊಂಬಂದ್ರು ಮಮ್ಮಿ ನೋಡಿ. ನಾನು ಹೇಳಿದೆ ಅಲ್ವಾ ಇನ್ನೊಂದು ಬಾಕ್ಸ್ ನಮ್ಮ ಮಮ್ಮಿ ನನಗೆ 2, 4 ತೊಗೊಂಬಂದಿಲ್ವಾ ಅಂತ ಕೇಳಿದ್ದಕ್ಕೆ, ಇಲ್ಲ ತೊಗೊಂಬಂದಿದ್ದೀನಿ, ಇಲ್ಲಿ ನೋಡಿ ಇಲ್ಲಿ 2, 4 ಹಾಕಿದೆ. ಸೊ ಇದ್ರಲ್ಲಿ ನಾನು ಬ್ಲೂ ಇಲ್ಲ, ಪಿಂಕ್ ಕಲರ್ ಇದೆ, ಗ್ರೀನ್ ಇದೆ, ಬ್ಲೂ ಇದೆ, ಪರ್ಪಲ್ ಇಲ್ಲ. ಇಟ್ಸ್ ಓಕೆ, ಬ್ಲೂ ಇದೆ ಅಲ್ವಾ. ಸೊ ಬ್ಲೂವಲ್ಲಿ ಅಡ್ಜಸ್ಟ್ ಮಾಡ್ಕೊಬೋದು. ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಹೋಪ್ ಇದೆಲ್ಲ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಬಿಟ್ಟು. ಸೊ ಇದೆಲ್ಲ ಅರೌಂಡ್ ಎಲ್ಲ ಸೇರಿ ಒಂದು 5000 ಆಗಿದೆ. ಇದಿಷ್ಟು ಸೇರಿ ಎಲ್ಲ 5000 ಆಗಿದೆ. ಆಮೇಲೆ ಇನ್ನೇನಾದರೂ ಬಿಟ್ಟಿದ್ದೀನಾ ಅಂತ ನೋಡ್ತಾ ಇದ್ದೀನಿ, ಒಂದೇ ಒಂದು ನಿಮಿಷ. ಎಸ್ ಬಿಟ್ಟಿದ್ದೀನಿ, ಸಾರಿ. ಇದ್ರಲ್ಲಿ ಬಂದು ಸ್ಯಾರಿ ಪಿನ್ಸ್ ತಗೊಂಡ್ಬಂದಿದ್ದಾರೆ. ಆ್ಯಂಡ್ ಈ ಒಂದು ಸ್ಯಾರಿ ಪಿನ್ ನನಗೆ ಇಷ್ಟ ಆಗಿದೆ, ತುಂಬ ಓವರ್ ಆಗಿದೆ ಅಂತ ಅನಿಸ್ತು, ತುಂಬ ಇದಾಗಿದೆ. ಆಮೇಲೆ ಇದರಲ್ಲಿ ಸ್ವಲ್ಪ ಇಯರಿಂಗ್ಸ್ ಇದೊಂದಿದೆ. ಆಮೇಲೆ ಸ್ಟಡ್ಸ್ ತಗೊಂಡ್ಬಂದಿದ್ದಾರೆ ಮಮ್ಮಿ. ಆಮೇಲೆ ಈ ಥರದೊಂದು ಇಯರಿಂಗ್ಸ್, ಎಸ್. ಆಮೇಲೆ ಈ ಥರ ಇಲ್ಲೇನೋ ಎಂತ ಅಲ್ಲ, ಮಂಕಿಕಾನೋ ಏನೋ ಅಂತಾರೆ, ಬಟ್ ಐ ಡೋಂಟ್ ನೋ. ಸೊ ಅದು ಇದೊಂದು. ಆಮೇಲೆ ಇದು ಏರ್ ಕ್ಲಿಪ್ಸ್ ನೋಡಿ, ಅವನು. ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಆ್ಯಂಡ್ ಮಮ್ಮಿ ಇದಕ್ಕೆಲ್ಲ ಎಷ್ಟು ನಾನು ಆಲ್ರೆಡಿ ಹೇಳಿದೆ ಅಲ್ವಾ. ಸೊ 5000 ಏನೋ ಆಗಿದೆ. ಸೊ ಲೈಕ್ 5000 ಅಂದರೆ 5 ಚೇಂಜ್ ಆಗಿದೆ. 5000 ಇದೆ, ಬಟ್ 5 ಚೇಂಜ್ ಲೈಕ್ 5350 ಏನೋ ಆಗಿದೆ ಆ ಥರ. ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಆ್ಯಂಡ್ ಇದರಲ್ಲಿ ನಿಮ್ಗೆ ಯಾರಾದರೂ ಇಷ್ಟ ಆಗಿದೆ, ಸೊ ಕಮೆಂಟಲ್ಲಿ ಕಮೆಂಟ್ ಮಾಡಿ ಓಕೆನಾ. ಆ್ಯಂಡ್ that's it for today. Hope you all enjoy this haul of Chickpet haul. And if you like this video, don't forget to like, share, comment and do subscribe to my channel. See you in my next vlog. Bye. Bye.